ಅವರಿಬ್ಬರು ಒಂದೇ ಜಿಲ್ಲೆಯ ನಾಯಕರು, ಒಂದೇ ಸಮುದಾಯದಿಂದ ಬಂದಂತ ಪರಮಾಪ್ತ ಶಾಸಕರು. ಆದ್ರೆ ಅವರಿಬ್ಬರ ಮಧ್ಯೆ ಬಂದಂತ ಅದೊಂದು ಮಾತು ಈಗ ರಾಜಕೀಯ ಯುದ್ಧಕ್ಕೆ ಕಾರಣ ಆಗಿದೆ. ಬಿಜೆಪಿಯ ಶಾಸಕ ಯತ್ನಾಳ್ ಆಡಿದ ಅದೊಂದು ಮಾತಿನಿಂದ ಶಿವಾನಂದ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದಾರೆ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಶಿವಾನಂದ ಹಚ್ಚಡದ ಮತ್ತು ಅಲ್ಲೊಬ್ಬ ಹುನಗನ್ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ. ನೋಡಿದ್ರಲ್ಲ ಹಿಂದೂ ಹುಲಿ ಯತ್ನಾಳ್ ಅವರ ರೋಷಾವೇಶದ ಮಾತುಗಳನ್ನ. ಇದೇ ಮಾತುಗಳು ಸಚಿವ ಶಿವಾನಂದ ಪಾಟೀಲ್ ಅವರನ್ನ ಕೆರಳುವಂತೆ ಮಾಡಿದ್ದು. ಯತ್ನಾಳ್ ಕೊಟ್ಟ ಸವಾಲನ್ನ ಶಿವಾನಂದ ಪಾಟೀಲ್ ಸ್ವೀಕರಿಸಿದ್ದಾರೆ. ಯತ್ನಾಳ್ ಸವಾಲ್ ಸ್ವೀಕರಿಸಿ ಶಿವಾನಂದ ಪಾಟೀಲ್ ರಿಸೈನ್. ಸಚಿವರ ರಾಜೀನಾಮೆ ತಿರಸ್ಕಾರ, ನಿಂತಿಲ್ಲ ಮಾತಿನ ಯುದ್ಧ. ಅಪ್ಪನಿಗೆ ಹುಟ್ಟಿದವನೇ ಆದ್ರೆ ರಾಜೀನಾಮೆ ಕೊಡು ಎಂದು ಸವಾಲ್ ಹಾಕಿದ ಯತ್ನಾಳ್ಗೆ ಸಚಿವ ಶಿವಾನಂದ ಪಾಟೀಲ್ ಕೆರಳಿ ಕೆಂಡವಾಗಿದ್ದಾರೆ. ಯತ್ನಾಳ್ ಸವಾಲ್ ಸ್ವೀಕರಿಸಿದ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರ ನೀಡಿದ್ದಾರೆ. ಯತ್ನಾಳ್ ಸವಾಲಿಗೆ ನಾನು ಸಿದ್ಧ ಎಂದು ಹೇಳಿದ್ದಾರೆ. ರಾಜೀನಾಮೆ ಕಾರಣ ನಿಮ್ಗೆ ವಿಡಿಯೋನು ತೋರಿಸಿದ್ದೀನಿ. ಅವ್ರು ಇಂಥ ಲ್ಯಾಂಗ್ವೇಜನ್ನು ಜೀವನದಲ್ಲಿ ಯಾವುದೇ ರಾಜಕಾರಣಿ ಉಪಯೋಗ ಮಾಡದೇ ಇರತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡಿದ್ದಾರೆ. ನೀವು ನಿಮ್ಮ ತಂದೆ ಮಗನೇ ಆಗಿದ್ದರೆ ಈ ಸವಾಲ್ ಸ್ವೀಕಾರ ಮಾಡಿ ಅಂತ ಹೇಳಿದರು. ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅವ್ರ ತಂದೆ ಮಗನೇ ಇದ್ದಾರೆ, ನಾನು ನನ್ನ ತಂದೆ ಮಗನೇ ಇದ್ದೀನಿ. ಅಕಸ್ಮಾತ್ ನನ್ನ DNA ಏನಾದರೂ ಫರ್ಕ್ ಇದ್ದರೆ ಅವ್ರು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿ ಪ್ರೂವ್ ಮಾಡಲಿ, ನಾನು ಒಪ್ಕೊಳ್ತೀನಿ. ನನ್ನ ಸರ್ನೇಮ್ ಚೇಂಜ್ ಮಾಡ್ಕೊಳ್ಳೋದು ಬಿಡೋದು ನನ್ನ ತಂದೆಗೆ ಬಿಟ್ಟು ವಿವೇಚನೆ. ಅವ್ರು ಮಾಡಿದ್ದನ್ನು ಇವ್ರು ಯಾಕೆ ಕೆಣಕಬೇಕು? ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಆಗ್ರಹಿಸಿದ್ದ ಬೆನ್ನಲ್ಲೇ ಸಚಿವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಏನು ಸಲ್ಲಿಸಿದ್ರು. ಆದರೆ ಶಿವಾನಂದ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದಂತೆ ಶಾಸಕ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಇದೊಂದು ನಾಟಕ. ಅವರು ಮೊದಲು ಸರಿಯಾಗಿ ರಾಜೀನಾಮೆ ಕೊಡಲಿ, ಅವರ ರಾಜೀನಾಮೆ ಸ್ವೀಕಾರ ಆದ ಬಳಿಕ ನಾನು ರಾಜೀನಾಮೆ ಕೊಡುವೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ. ಇಷ್ಟಾದರೆ ಸ್ವೀಕಾರ ಆಗ್ತದೆ. ನೀವು ಬೇಕಾಬಿಟ್ಟು ಕಂಡೀಷನ್ ಹಾಕಿ ಮುಂದಿನ ವಿಧಾನಸಭೆಯವರೆಗೆ ಅವ್ರು ರಾಜೀನಾಮೆ ಕೊಡೋದಿದ್ರೆ ನನ್ನೊಂದು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ರೆ ಮೂರ್ಖರು. ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ವಿಚಾರಕ್ಕೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ 6 ಬಾರಿ ಶಾಸಕರಾಗಿ ಆಯ್ಕೆಯಾದವರು, ಹಿರಿಯ ರಾಜಕಾರಣಿ. ಇಂದು ನನ್ನ ಭೇಟಿ ಮಾಡಿ ಕಂಡೀಷನ್ ಹಾಕಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಅಲ್ಲದೆ ವಿಧಾನಸಭೆಯ ನಿಯಮಾವಳಿಗಳ ಪ್ರಕಾರ ಶಿವಾನಂದ ಪಾಟೀಲ್ರ ರಾಜೀನಾಮೆ ಸ್ವೀಕಾರ ಮಾಡಲು ಆಗಲ್ಲ ಅಂದಿದ್ದಾರೆ. ವಿಧಾನಸಭೆಯ ನಿಯಮಗಳ ಪ್ರಕಾರ ಶ್ರೀ ಶಿವಾನಂದ ಪಾಟೀಲ್ ಅವರ ಷರತ್ತುಬದ್ಧ ರಾಜೀನಾಮೆಯನ್ನು ಅಂಗೀಕರಿಸಲು ಸಾಧ್ಯವಿಲ್ಲದವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅನುಭವ ಮತ್ತು ದೀರ್ಘ ಸೇವೆ ಅಗತ್ಯ ಇದೆಂದು ನಾನು ಶಿವಾನಂದ ಪಾಟೀಲ್ಗೆ ನಾನು ತಿಳಿಸಿದ್ದೇನೆ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ, ಸವಾಲು ಪ್ರತಿ ಸವಾಲು ಹಾಕುವುದು ಸಹಜ. ಆದರೆ ರಾಜೀನಾಮೆ ನೀಡುವ ಮಟ್ಟಕ್ಕೆ ಇದುವರೆಗೂ ಯಾರು ಸವಾಲು ಹಾಕಿ ರಾಜೀನಾಮೆ ನೀಡಿದ ಉದಾಹರಣೆಗಳೇ ವಿರಳ. ಯತ್ನಾಳ್ ಸವಾಲಿಗೆ ಪಾಟೀಲ್ ರಾಜೀನಾಮೆ ನೀಡಿ ಪ್ರತಿ ಸವಾಲು ಎಸೆದಿದ್ದಾರೆ. ಈ ಯುದ್ಧ ಯಾವಾಗ ನಿಲ್ಲುತ್ತೆ ಕಾದು ನೋಡಬೇಕು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.